ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ದೈವಾರಾಧನಾ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಮಂಗಳೂರಿನ ದೈವಾರಾಧಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಸೀರಿಯಲ್ ಟೀಮ್ನ ರಿಯಾಕ್ಷನ್ ಏನು? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೀರಿಯಲ್ನ ನಿರ್ದೇಶಕರಾದ ಪ್ರೀತಮ್ ಅವರು. ಅವ್ರನ್ನ ಮಾತಾಡ್ಸೋಣ. ಸರ್, ಸೊ ಈಗ ನಿಮಗೆ ಗೊತ್ತಿರುವಂಥದ್ದು ಏನು ನಡೀತಿದೆ ಈಗ ಅಂತ ಹೇಳ್ಬಿಟ್ಟು ನಿಮ್ಮ ಸೀರಿಯಲ್ ಪ್ರೋಮೋದಲ್ಲಿ ದೈವಾರಾಧನೆ ಪ್ರದರ್ಶನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಈಗ ಒಂದು ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ. ಅಂದರೆ ಧಾರಾವಾಹಿಯನ್ನು ಆ ಒಂದು ಸೀನ್ಗಳೇನಿದೆ ಅದನ್ನು ಪ್ರದರ್ಶನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೈವಾರಾಧಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಪೊಲೀಸ್ ಮೆಟ್ಟಿಲೇರಿರುವಂಥದ್ದು. ಅಂದರೆ ಕಮಿಷನರ್ಗೂ ಕೂಡ ನಿಮ್ಮ ಬಗ್ಗೆ ಮತ್ತು ಪ್ರಶಾಂತ್ ಅವ್ರ ಬಗ್ಗೆ, ಅಂದರೆ ಏನು ದೈವಾರಾಧನೆ ಒಂದು ಪ್ರದರ್ಶನ ಮಾಡಿದ್ರು ಅವರ ಮೇಲೆ ಒಂದು ದೂರನ್ನು ದಾಖಲು ಮಾಡಿರುವಂಥದ್ದು. ಈ ಬಗ್ಗೆ ಏನು ಸರ್ ನಿಮ್ಮ ರಿಯಾಕ್ಷನ್? ನಮಸ್ತೆ, ನನ್ನ ಹೆಸರು ಪ್ರೀತಮ್ ಶೆಟ್ಟಿ. ನಾನು ಈ ಮಾತಾಡೋ ಮುಂಚೆ ಒಂದು 2 ನಿಮಿಷ ನನ್ನ ಬಗ್ಗೆ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಈ ರಂಗಕ್ಕೆ ಬಂದು 20 ವರ್ಷ ಆಯಿತು. ಲಾಸ್ಟ್ 20 ವರ್ಷದಿಂದ ಮಾಡ್ತಾಯಿದ್ದೀನಿ. 2019ರಲ್ಲಿ ನಾನೊಂದು ಪಿಂಗಾರ ಅಂತ ಒಂದು ಸಿನಿಮಾ ಮಾಡಿದೆ. ದೈವಾರಾಧನೆ ಮೇಲೇ ಸಿನಿಮಾ ಮಾಡಿದ್ದದು. ಆ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಹಾಗೆ ಇಲ್ಲಿ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು ಆ ಸಿನಿಮಾಗೆ. ಸೊ ಅದು ಕಂಪ್ಲೀಟಾಗಿ ನಾನು ನಮ್ಮ ಊರಿನಲ್ಲಿ ದೈವಾರಾಧನೆ ಏನಿದೆ ಅಂದರೆ ಫಸ್ಟ್ ಆಫ್ ಆಲ್ ಏನಂದರೆ ನಾನು ತುಂಬ ದೈವ ಭಕ್ತ. ಅಂದರೆ ಏನೇ ಒಂದು ಕೆಲಸ ನಮ್ಮ ಜೀವನದಲ್ಲಿ ಏನೇ ಮಾಡೋದಾದರೂ ಫಸ್ಟು ನಮ್ಮ ಫ್ಯಾಮಿಲಿಯ ದೈವ ಆಗ್ಬೋದು ಅಥವಾ ಕೊರಗಜ್ಜನಿಗೆ ಆಗ್ಬೋದು, ಅವರಿಗೆ ಕೈ ಮುಗಿದು ನಾನು ಅಲ್ಲಿ ಅಪ್ಪಣೆ ಕೇಳಿ ನಾನು ಏನು ಅಂದರೆ ಯಾವ ಕೆಲಸ ಮಾಡೋದಾದರೂ ನಾನು ದೈವಗಳನ್ನು ಇದು ಮಾಡಿನೇ ಮಾಡೋದು. ಅಂದರೆ ಪ್ರತಿಯೊಂದು ವಿಷಯನೂ ದೈವಗಳನ್ನು ಕೇಳಿನೇ ನಾನು ಮುಂದುವರಿಯೋದು. ಏನು ಪಿಂಗಾರ ಮಾಡಿದಾಗಲೂ ಹಾಗೇನೆ. ಓಕೆ, ಪಿಂಗಾರ ಅಷ್ಟು ದೊಡ್ಡ ಯಶಸ್ಸಾಯಿತು ನಮಗೆ, ಅಂದರೆ ಅಷ್ಟು ದೊಡ್ಡ ಪ್ರಶಸ್ತಿ ಎಲ್ಲ ಬಂತು. ಸೊ ನಾನು ಅದರ ನಂತರ ಆ್ಯಕ್ಚುಲಿ ನಾನು 2016ರಲ್ಲಿ ಒಂದು ಮೀನಾಕ್ಷಿ ಮದುವೆ ಅಂತ ಧಾರಾವಾಹಿ ಮಾಡ್ತಿದ್ದೆ. ಅದರಲ್ಲೂ ಕೂಡ ನಮ್ಮ ದೈವಾರಾಧನೆ ಬಗ್ಗೆ ನಾನು ತೋರಿಸ್ತಿದ್ದೆ. ಅಂದರೆ ಎಲ್ಲೂ ಕೂಡ ನಾವು ದೈವಾರಾಧನೆನ ಕೆಟ್ಟದಾಗಿ ಎಲ್ಲೂ ತೋರಿಸಿಲ್ಲ. ಅಂದರೆ ನಾನೊಬ್ಬ ಮಂಗಳೂರಿನವನಾಗಿ ಅದನ್ನು ಕೆಟ್ಟದಾಗಿ ತೋರಿಸೋಕ್ಕಾಗಲ್ಲ. ಯಾಕೆಂದರೆ ನಾವು ಹುಟ್ಟಿ ಬೆಳೆದು ನಮ್ಮ ಎಲ್ಲರಿಗೂ ಹೆಂಗೆ ಅಂದರೆ ದೈವ ಅಂದರೆ ನಮಗೊಂದು ತಾಯಿ ಥರನೇ. ಸೊ ನಾವು ಹುಟ್ಟಿ ಬೆಳೆದಿರೋದೇ ಅದರ ಜೊತೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಅದನ್ನು ಕೆಟ್ಟದಾಗಿ ನಾವು ತೋರಿಸೋಕೆ ಸಾಧ್ಯನೇ ಇಲ್ಲ, ಅಂದರೆ ದೈವನ. ಸೊ ಈಗ ನಮ್ಮ ಮಂಗಳೂರವ್ರು ತುಂಬ ಜನ ಹೊರಗಿರೋರಿಗೆ ಗೊತ್ತಿರುತ್ತೆ. ಅಂದರೆ ನಾವು ಹೊರಗಿರೋರು ಮಂಗಳೂರವ್ರು ದುಬೈಯಲ್ಲಿ, ಬೆಂಗಳೂರಲ್ಲಿ, ಬಾಂಬೆಯಲ್ಲಿ ಎಲ್ಲಿರೋರಿಗೂ ಗೊತ್ತಿರುತ್ತೆ. ಏನಂದರೆ ಎಲ್ರಿಗೂ ಏನು ಕೇಳ್ತಾರೆ ಅಂದರೆ, ಓಕೆ ನಿಮ್ಮ ಕಡೆ ಎಲ್ಲ ದೈವ ಶಕ್ತಿ ಇದೆಯಲ್ಲ, ದೈವ ಅದು ಏನು ಅಂತ. ಸೊ ನಾವು ಅದನ್ನು ಎಷ್ಟು ಖುಷಿಯಾಗಿ ಅದನ್ನು ಹೇಳ್ತೀವಿ ಅಂದರೆ, ನಮ್ಮದು ದೈವಗಳಂದರೆ ಅದು ಹಂಗೆ ಶಕ್ತಿ ಇದೆ, ಅದಕ್ಕಷ್ಟು ಪವರ್ ಇದೆ, ಕೊರಗಜ್ಜ ಅಂದರೆ ಹಾಗೆ, ಅಂದರೆ ಪ್ರತಿಯೊಂದು ವಿಷಯನ ನಾವು ತುಂಬ ಪಂಜುರ್ಲಿ ದೇವರು ಅಂದರೆ ಹಂಗೆ ತುಂಬ ಇದರಲ್ಲಿ ಹೇಳ್ತೀವಿ. ಅಂದರೆ ಅದು ನಮ್ಗೆ ಭಾರಿ ಖುಷಿಯ ವಿಚಾರ. ಸೊ ನನಗೆ ಇಲ್ಲೊಂದು ವೇದಿಕೆ ಸಿಕ್ತು. ಅಂದರೆ ನಾನು ಅದನ್ನು ನಮ್ಮ ಕಡೆಯ ದೈವಗಳು ಏನಿದೆ ಅದು ಎಷ್ಟು ಸ್ಟ್ರಾಂಗ್ ಇದೆ, ಅಂದರೆ ಎಷ್ಟು ಪವರ್ಫುಲ್ ಇದೆ ಅಂತ ತೋರ್ಸೋಕೆ ವೇದಿಕೆ ಸಿಕ್ತು. ಇವನ್ ನಾನು ಪಿಂಗಾರದಲ್ಲಿ ಹೇಗೆ ದೈವಗಳನ್ನು ತೋರಿಸಿದ್ದೀನೋ ಹಾಗೆ ದೈವ ನರ್ತಕರು ಕೂಡ ಅವರ ಬಗ್ಗೆ, ಅಂದರೆ ಅವರು ಎಷ್ಟು ಪವರ್ಫುಲ್ ಇದ್ದಾರೆ, ಅವರ ಬಗ್ಗೆ, ಅವರ ಕಸುಬು ಬಗ್ಗೆ ತುಂಬ ಸ್ಟ್ರಾಂಗಾಗಿ ತೋರಿಸಿದ್ದೀನಿ. ಅಂದರೆ ಪಿಂಗಾರ ಯಾರು ನೋಡಿದವ್ರು ಖಂಡಿತ ಗೊತ್ತಿರುತ್ತೆ ಅವ್ರ ಬಗ್ಗೆ. ಅಂದರೆ ಅಷ್ಟು ಗೌರವ ಇರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀವಿ ನಾವು. ಅಂದರೆ ಅವರ ಜೀವನ ಏನು, ಅವರು ಇದೇನು, ಯಾಕೆಂದ್ರೆ ನಾವು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅದನ್ನು ತುಂಬ ಹಂಗೇ ತೋರಿಸಿದ್ದೀವಿ. ಈ ಧಾರಾವಾಹಿಯಲ್ಲಿ ಕೂಡ ಈ ಧಾರಾವಾಹಿ ಮಾಡಿದಾಗ ಸ್ಪೆಷಲಿ ಈ ಧಾರಾವಾಹಿ ಮಂಗಳೂರು ಕತೆ, ಈ ಧಾರಾವಾಹಿ ಕಂಪ್ಲೀಟ್ ಮಂಗಳೂರು ಕತೆ ಈ ಧಾರಾವಾಹಿ. ಸೊ ಮಂಗಳೂರು ಕತೆ ಆಗಿರೋದ್ರಿಂದ ಇಲ್ಲಿ ನಮ್ಮ ಹೀರೋಯಿನ್ ಕೂಡ ಪ್ರತಿ ವಿಷಯಕ್ಕೂ ಕೂಡ ಈ ಕಾವೇರಿ ಕನ್ನಡ ಮೀಡಿಯಂ ಯಾರ್ದು ನೋಡಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಪ್ರತಿ ವಿಷಯ ಕೂಡ ಸ್ವಾಮಿ ಕೊರಗಜ್ಜ ಅಂತಲೇ ಹೇಳೋದು. ಈಗಲ್ಲ, ಮುಂಚಿಂದನೂ ಹೀರೋಯಿನ್ ಏನೇ ಅವಳಿಗೆ ಸಮಸ್ಯೆ ಬಂದರೆ ಸ್ವಾಮಿ ಕೊರಗಜ್ಜ ಅಂತಲೇ ಹೇಳೋದು. ಸೊ ಇದು ಮಂಗಳೂರು ಬೇಸು. ಸೊ ಇಲ್ಲಿ ಅವಳಿಗೊಂದು ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಪರಿಹಾರ ಅಂದರೆ ಈಗ ನಮ್ಮ ಕಡೆ ದೈವಗಳು ಸ್ಟ್ರಾಂಗ್ ಇರೋದ್ರಿಂದ ಮಂಗಳೂರಿಂದ ಆ ದೈವ ಅದಕ್ಕೆ ಎಷ್ಟು ಸ್ಟ್ರಾಂಗಾಗಿ ಪರಿಹಾರ ಕೊಡುತ್ತೆ ಮತ್ತು ಆ ದೈವದ ಶಕ್ತಿಗಳು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ತೋರಿಸೋಕೆ ನಾವು ಇದನ್ನು ಮಾಡಿರೋದು.